ನಮಸ್ತೆ ಮೈಸೂರು. ಇಂದು ಸಕ್ಕರೆ ನಾಡು, ಶ್ರೀಗಂಧದ ಬೀಡು ಮೈಸೂರಿನಲ್ಲಿ. ನಮ್ಮ ಜೊತೆ ಇಂದು ಮೈಸೂರು ನಗರ ಬಿಜೆಪಿ ಕಾರ್ಯದರ್ಶಿಯಾದ ವೇಲು ಅವರು ಇಂದು ನಮ್ಮ ಜೊತೆ. ಸುಸ್ವಾಗತ ವೇಲು ಅವರೇ. ವೇಲು ಅವರೇ, ಈ ದಿನ ನಮ್ಮ ಮೈಸೂರು ಸಂಸದರಾದ ಮೈಸೂರು ಮಹಾರಾಜರ ಇಂದು ಹುಟ್ಟುಹಬ್ಬ ಆಚರಣೆ ಆಗಿರುವುದರಿಂದ ನಾವು ಈ ವಿಚಾರವನ್ನು ಈ ದಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ನಾವು ಸಂತೋಷ ಪಡ್ತೀವಿ. ಈ ದಿನ ಹೇಗೆ ಆಚರಣೆ ಮಾಡ್ತಾ ಇದ್ದೀರಾ ಸಂಸದರ ರಾಜರ ಹುಟ್ಟುಹಬ್ಬವನ್ನು? ಈ ದಿನ ತುಂಬ ಎಲ್ಲ ಕಾರ್ಯಕರ್ತರು, ಎಲ್ಲ ಸಾರ್ವಜನಿಕರು ತುಂಬ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಸಂಭ್ರಮದಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಎಲ್ಲ ಭಾಗದಲ್ಲೂ, ಅದರಲ್ಲೂ ನಮ್ಮ BJP ಘಟಕದಿಂದ ತುಂಬ ಅದ್ದೂರಿಯಾಗಿ ಎಲ್ಲ ಕ್ಷೇತ್ರದಲ್ಲೂ ಸಾಮೂಹಿಕವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಅದರಲ್ಲಿ ಮೊದಲನೇದಾಗಿ ಬೆಳಿಗ್ಗೆ 9 ಗಂಟೆಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅವರಿಗೆ ಒಂದು ವಿಶೇಷವಾದ ಪೂಜೆಯನ್ನು ಇಡೀ ಮೈಸೂರು ನಗರದ ಎಲ್ಲ ಕಾರ್ಯಕರ್ತರು, ಸಾರ್ವಜನಿಕರು ಭಾಗವಹಿಸಿ ಅವರಿಗೆ ಒಂದು ಅದ್ಧೂರಿಯಾಗಿ ಅವರಿಗೆ ಒಂದು ಪೂಜೆ ಪುರಸ್ಕಾರವನ್ನು ನೆರವೇರಿಸ್ತಾರೆ. ನಂತರ ಅವರ ಭಾವಚಿತ್ರವನ್ನು ಸಹ ಅಲ್ಲಿ ಕೋಟ್ಯಾಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ರಂಗೋಲಿ ರೀತಿ ಮಾಡಿ ತುಂಬ ಅದ್ಧೂರಿಯಾಗಿ ಅವರಿಗೆ ವಿಭಿನ್ನವಾಗಿ ಈ ದಿನ ಆಚರಿಸ್ತಿದೆ. ಹಾಗೆಯೇ ಮೈಸೂರು ನಗರದ ಚಾಮುಂಡೇಶ್ವರಿ ಮೈಸೂರು ನಗರ ಮಂಡಲದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಅವರ ಹೆಸರಿನಲ್ಲಿ ಮಾಡಿದ್ದಾರೆ. ಹಾಗೆ ಮೈಸೂರು ನಗರ ಘಟಕದ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು. ಬೇರೆ ಇದು KR ಆಸ್ಪತ್ರೆಯ ಆವರಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಹಿಳಾ ಮುಖಂಡರೆಲ್ಲ ಸೇರಿಕೊಂಡು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಛಾಯಾದೇವಿ ಅನಾಥಾಶ್ರಮ ಮಕ್ಕಳಿಗೆ ಊಟದ ವ್ಯವಸ್ಥೆ ಮತ್ತು ಪ್ರಸಾದವನ್ನು ಕೊಟ್ಟಿದ್ದಾರೆ. ಮತ್ತೆ ಸಂಜೆ 5 ಗಂಟೆಗೆ ನರಸಿಂಹರಾಜ ಕ್ಷೇತ್ರದ ಕ್ಯಾತ್ನಹಳ್ಳಿ ಭಾಗದಲ್ಲೂ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರು, ಎಲ್ಲ ಸಾರ್ವಜನಿಕರ ಬಂಧುಗಳೆಲ್ಲ ಹುಲಿಯಮ್ಮ ದೇವಸ್ಥಾನದಲ್ಲಿ ಅವರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿಕೊಂಡು ಜೊತೆಗೆ ಸಿಹಿಯನ್ನು ಕೊಡುವ ಮುಖಾಂತರ ನಮ್ಮ ಕ್ಷೇತ್ರದಲ್ಲೂ ತುಂಬ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲರೂ ನಿಶ್ಚಯಿಸಿ ತುಂಬ ಸಂಭ್ರಮದಿಂದ ಇವತ್ತು ಎಲ್ಲರೂ ಖುಷಿಯಿಂದ ಎಲ್ಲ ಕಾರ್ಯಕರ್ತರು ಸಾರ್ವಜನಿಕರು ಭಾಗವಹಿಸ್ತಾರೆ. ಸಂಜೆ ಹಾಗಾದ್ರೆ ಹುಲಿಯಮ್ಮ ದೇವಸ್ಥಾನದಲ್ಲಿ ಖಂಡಿತ ಆಚರಣೆ ಮಾಡಿ ಸಿಹಿ ಹಂಚ್ತಾ ಇದ್ದೀರಾ. ನಮಸ್ಕಾರ.